ಗಿರ್ಜಿ ಗಿರ್ಜಿ ಬಂದಿರಿ ಏನ್ರಿ? ಏನಿಲ್ಲ ನಾ ಒಂದಿಟ್ಟು ಪ್ಯಾಟೆ ಕಡೆ ಹೋಗ್ಬರ್ತೀನಿ. ರೀ ಮತ್ತೆ ಕೆಲ್ಸಕ್ಕೆ ಹೋಗಲ್ಲ ಇವತ್ತ ಆಫೀಸಿಗೆ? ಹೋಗ್ಬೇಕು, ಆದ್ರ ಪ್ಯಾಟಾಗ ಒಂದಿಟ್ಟು ಕೆಲಸ ಐತೆ ನನಗೆ, ಅದಕ್ಕೆ. ಅಪ್ಪ ನಂಗೂ ನಮ್ಮ ಚಾಲ್ಯಾಗ ಏನೋ ಒಂದಿಟ್ಟು ತರ ಕೇಳಾರ, ತಗೊಂಡ್ಬರ್ತೀಯಾ? ಅಲ್ಲಲೇ ಮಂಜ, ನಿನ್ನೆ ಮೊನ್ನೆ ಎಲ್ಲ ಮನ್ಯಾಗ ಇದ್ದಿ ನೆನಪಾಗಿಲ್ಲ, ಈಗ ನಿಮ್ಮಪ್ಪ ಮಾರ್ಕೆಟಿಗೆ ಹೋಗ್ತೇನೆ ಅಂತ ಕೂಡ್ಲೆ ಸಾಲ ಕೇಳಿದ್ ನೆನಪಾತನ? ಏನ್ ಬೇಯವ್ವ ನೀನು, ಏನ್ ಕಾಡ್ತೀಯ ಅನ್ನತ್ಲಾಗ? ನಮ್ಮ ಸಾಲಾಗ ಪ್ರಾಜೆಕ್ಟ್ ವರ್ಕ್ ಹೇಳಾರ, ಹಂಗಾಗಿ ನಂಗೆ ಅವು ಏನೋ ಸ್ಟಿಕ್ಕರ್ ಬೇಕು ಅಂಟಿಸಾಕ. ಸಾಲಿಗ ಹೋಗಂದ್ರ ಹೋಗಂಗಿಲ್ಲ, ಮನ್ಯಾಗ ಕುಂದಿರ್ತಿ. ಇವತ್ತು ಹೋಗಕ್ಕೆ ಏನಾಗಿತ್ತ ಧಾಡಿ ನಿನಗ? ಸಾಲಿ ಬಿಟ್ಟು ಮನ್ಯಾಗ ಕುಂತಿಲ್ಲ. ಅದು ಇವತ್ತೊಂದು ನೋಟ್ಸ್ ಬರ್ಕೊಂಬರಕ್ ಹೇಳಿದ್ರು, ನಂಗ ಕೊಡ್ಸಿಲ್ಲ ನೀವು. ನೋಟ್ಸ್ ಬರ್ಕೊಂಬರಕ ಸ್ಟಿಕ್ಕರ್ ಬೇಕಿತ್ತು, ಅಂಟಿಸ್ಬೇಕಿತ್ತು ಅದ್ರಾಗ, ಅದಕ್ಕೆ ಹೋಗಕ್ಕೆ ಒಲ್ಲೆ ಅಂದೆ. ನೀ ಏನಾರ ಹೇಳಿದ್ದಿ ನಮಗ ಬೇಕಂತಂದು ಹೇಳಿ, ಹೇಳಿದ್ರೆ ಕೊಡಿಸ್ತಿದ್ವಪ್ಪ. ಮನ್ನಿಯಿಂದನೂ ಅನ್ನಕತ್ತಿದ್ದ ನಾನು, ನೀ ಬ್ಯಾಡ ಬ್ಯಾಡ ಅಂತ ಹೇಳಿ ಅಂದಿ. ಇಲ್ಲಾಂದ್ರೆ ನಾನು ಅವತ್ತ ಹೋಗಿ ತಗೊಂಡ್ಬಂದ್ಬಿಡ್ತಿದ್ದೆ. ಮತ್ತೆ ನಿನ್ನೆ ಸಾಲಿನೂ ಬಿಡಾಕ್ ಹಚ್ತಿದ್ದಿಲ್ಲ ನನಗ. ನಿನ್ ಸಲಾಗಿನ ಎಲ್ಲ ಸಾಲಿ ಬಿಟ್ಟಿದ್ ನನ್ ಗೊತ್ತೇನ? ಬಾರಿ ಬಿಡ್ಪ ನೀನು, ಒಳ್ಳೆ ಆಗೋದಕ್ಕೆಲ್ಲ ನಾನ ಕಾರಣ ಅನ್ನೋರ್ ಗತೆ ಮಾತಾಡ್ತಿದ್ದಿ. ನೀವ್ ಹೋಗ್ಬೇಕಿತ್ತು ಸಾಲಿಗ. ಓ ಸಾಲಾಗ ಮತ್ತ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡ್ ಬಂದಿಲ್ಲ ಅಂದ್ರ ನನ್ನ ಹೆಸರು ಫೋನ್ಯಾಗ ಬಿಡ್ತಿದ್ರು. ಅವಾಗ ಅದೇನ್ ಫೋನ್ಯಾಗ ಬಿಡ್ತಿದ್ರು ಅಂತೀಯಪ್ಪ, ಫೋನ್ಯಾಗ ಕಳಿಸ್ತಿದ್ರು ಅಂತ ಹೇಳು. ಏನೋ ಒಂದು ಫೋನ್ಯಾಗ ಕಳಿಸ್ದಾಗ ನನ್ನ ಹೆಸರು ಬರ್ತಿತ್ತು, ನೀನ ಮೊದ್ಲು ಬರಕಿ. ಎಲ್ಲಾದ್ರಾಗೂ ನಿನ್ ಹೆಸರು ಇರ್ತತಿ. ಹೌದಪ್ಪ, ಮತ್ತ ಶಾಲಿ ಬಿಡೋದ್ರೊಳಗ ನೋಡು ನಿನ್ ಹೆಸರು ಇರ್ತತಿ, ಆಮೇಲೆ ಕಡಿಮೆ ಮಾರ್ಕ್ಸ್ ತೆಗೆದ್ ನೋಡು ನಿನ್ ಹೆಸರು ಇರ್ತತಿ, ಮತ್ತ ನೋಟ್ಸ್ ಇನ್ಕಂಪ್ಲೀಟ್ ಒಳಗ ನಿನ್ ಹೆಸರು ಇರ್ತತಿ, ಪ್ರಾಜೆಕ್ಟ್ ವರ್ಕ್ ಯಾರು ಮಾಡಿಲ್ಲ ಅಂದ್ರೆ ನಿನ್ ಹೆಸರು ಇರ್ತತಿ, ಹೋಮ್ವರ್ಕ್ ಕಂಪ್ಲೀಟ್ ಆಗಿಲ್ಲ ಅನ್ನೋದ್ರೊಳಗೂ ನಿನ್ ಹೆಸರು ಇರ್ತತಿ. ಮತ್ತ ಒಂದರ ದಿನ ನಿನ್ ಹೆಸರು ಬರ್ಲಾರ ದಿನಾನೇ ಇಲ್ ಬಿಡಪ್ಪ. ಯಾಕೆ ಬೇವ ಇವತ್ತು ಬಂದೈತನ ನನ್ನ ಹೆಸರು? ಬರ್ದ ಇನ್ನೇನಪ್ಪ ನೋಡು, ಬೇಕಂದ್ರೆ ತೋರಿಸ್ತೀನಿ. ನೋಡಿಲೆ, ಮೊದಲನೇ ಹೆಸರು ನಿಂದು ಮಂಜುನಾಥ ಅಂತ ಹೇಳಿ. ನಾ ಶಾಲೆ ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಬಂದಿತ್ತ? ಏನ್ ಬೇವ ಕರ್ರೆ, ಇದೇನ ಮೋಸ ಇತ್ತು ತಗೋ. ಆ ಟೀಚರ್ಗೆ ನಾನಂದ್ರೆ ಬಹಳ ಇಷ್ಟ, ಅದಕ್ಕ ನನ್ನ ಹೆಸರು ತೆಗಂಗೆ ಇಲ್ಲ ಅವ್ರು. ನೋಡಿ ಇವತ್ತು ನಾ ಶಾಲೆಗೆ ಹೋಗಿಲ್ಲ ಅಂದ್ರೆ ನನ್ನ ಹೆಸರು ಕಳ್ಸಾರ. ಮತ್ತೆ ಏನಂತಿದೆ ಇದ್ರಾಗ? ನೀನೇ ಹೇಳಿ ನೋಡಂಗಾರ, ನೀನಾರ ಒಂದಿಟ್ಟು ವಿಚಾರ ಮಾಡು. ಯಪ್ಪ, ಒಂದಿಟ್ಟು ದೊಡ್ಡ ಕಣ್ಣು ತೆಗೆದು ನೋಡು. ಮೊದ್ಲ ದೊಡ್ಡ ಕಣ್ಣದಾವು, ಇನ್ನೂ ದೊಡ್ಡ ಕಣ್ಣು ಮಾಡ್ಕೊಂಡು ನೋಡಿ. ನೋಡಿಲೆ, ಅಬ್ಸೆಂಟೀಸ್ ಹೆಸರು ಒಳಗಡೆ ನಿನ್ನ ಹೆಸರು ಬಂದೈತಿ. ಅದ್ರ ಬೇರೆ ಇವತ್ತು ನಿಮ್ಮ ಶಾಲ್ಯಾಗ ಎಲ್ಲರೂ ಹೋಗ್ಯಾರ, ನೀನು ಒಬ್ಬನ ಹೋಗ್ಲಾರ್ದವನು. ನೋಡಿಲೆ, ಕಂಡ್ರ ಕಾಣಿಸುತ್ತಿಲ್ಲ ನಿನ್ನ ಕಣ್ಣು? ಒಂದಿಟ್ಟು ನಾಚಿಕೆ ಮಾನ ಮರ್ಯಾದೆ ಏನಾರ ಐತಾ ಇಲ್ಲ? ಹೋಲಿ ಬಿಡ್ಬೇ ಯವ್ವ, ಕೊಡಿಸು, ನಾನು ಹೋಗ್ತೀನಿ. ಗಿರ್ಜಿ, ನನಗೆ ಹೊತ್ತಾಗತ್ತ, ನಾ ಮತ್ತೆ ಕೆಲ್ಸಕ್ಕೆ ಬರೀ ಹೋಗ್ಬೇಕು. ಯಪ್ಪ, ನನಗ ಅವು ಎಂತೆಂತವ ಸ್ಟಿಕ್ಕರ್ ಬೇಕು, ತಂದು ಕೊಡು. ಎಂತವ್ ಲೇವು? ಅವು ಸ್ಟಾರು ಸ್ಮೈಲಿ ಚಿತ್ರ ಇರ್ತಾವ ನೋಡು, ಅವು ಅಂಟಿಸ್ಬೇಕು. ಅವನ್ನ ಅಂಟಿಸಿ ಲೆಕ್ಕ ಮಾಡೋದಿರ್ತೈತಿ. ಏನು ಅಂತವನ್ನೆಲ್ಲ ಅಂಟಿಸಿ ಲೆಕ್ಕ ಮಾಡೋದಿರ್ತದ? ಎಂತದಪ್ಪ ಅದು? ಅದೆಲ್ಲ ಈಗ ಹೊಸ ನಮ್ನಿ ಕಲ್ಸಕತ್ತಾರಪ್ಪ, ನೀ ತಂದು ಕೊಡ್ತಿಲ್ಲ ಹೇಳಿಗ. ಅದು ಎಂತದ್ ಕೇಳಾಕತ್ತೀನ ನನಗಂತೂ ಅರ್ಥ ಆಗತ್ತಿಲ್ಲ. ನಡಿಯಲಿ, ಸ್ಟೋರಿಗೆ ಬಿಡ್ತೇನಂತ ಎಂತವ್ ಬೇಕಂತ ತಗೋ. ನಾ ಬರ್ಲಿಯಪ್ಪ? ಬಾ. ರೀ, ಏನು ಬೇಕಾಗಿಲ್ಲ, ನೀವು ಅವನನ್ನ ಕರ್ಕೊಂಡು ಹೋಗ್ಬೇಡ್ರಿ. ಯಾಕೆ ಬೇವ, ಅಪ್ಪ ನನ್ನ ಕರ್ಕೊಂಡು ಹೋಗ್ತೇನಂತಾನ, ನೀನ್ ನೋಡಿದ್ರೆ ಬೇಡ ಅನ್ನಕತ್ತಲ್ಲ. ಯಾಕ ನೀನ ಅಲ್ಲಿ ಹೋಗಿ ನಿನಗೆ ಏನ್ ಬೇಕಂತ ತಗೊಂಡ್ಬರೋದಿಲ್ಲ? ಬೇಡಾಗಿದ್ದು ಬೇಕಾಗಿದ್ದು ಎಲ್ಲ ತಗೊಂಡು 10 ರೂಪಾಯಿ ಬಿಲ್ ಆಗೋಳೆ 1000 ರೂಪಾಯಿ ಬಿಲ್ ಮಾಡಿ ತಗೊಂಡ್ಬರ್ತಿ, ಗೊತ್ತೇನ? ಯವ್ವ ಖರೇನ ಬೇ, ಆ ಸ್ಟಿಕ್ಕರ್ ಬಿಟ್ಟು ಬೇರೆ ಏನು ಕೊಡಿಸ್ಕೊಳಂಗಿಲ್ಲ ನಾನು. ನನಗೆಲ್ಲ ಗೊತ್ತೈತಿ. ಅದೆಂತದ್ದು ನೋಡು, ನಿಮ್ಮ ಅಪ್ಪಗ ಫೋನ್ಯಾಗ ಮೆಸೇಜ್ ಮಾಡಿ ಕಳ್ಸು, ತಗೊಂಡ್ಬರ್ತಾನ. ಇಲ್ಲ ಅಂದ್ರೆ ನಾನು ನಿಮ್ಮ ಟೀಚರಿಗೆ ಫೋನ್ ಹಚ್ತೇನೆ. ಯಾಕೆ ಬೇವ, ಮತ್ತಿನ್ನೇನಪ್ಪ ಇಂಥವೆಲ್ಲ ಕೆಲಸ ಕೊಡ್ತಾರ, ನೀ ಶಾಲೆಗೆ ಹೋಗ್ಲಾರ್ದಂಗ ಮನ್ಯಾಗ ಕುಂದಿರ್ತಿದಿ. ಹಂಗ ಸುಮ್ಮನೆ ಬಿಟ್ಟಿರಲ್ಲ, ತಣ್ಣಗ ಶಾಲೆಗಾರ ಹೋಗಿದ್ದೆ, ನಮ್ಮ ತಲೆ ತಿನ್ನೋದಾರ ಬಿಡ್ತಿತ್ತು. ಈ ನೋಡು ಮನ್ಯಾಗಿದ್ದು ಕೊರ ಹಚ್ಚಿಬಿಟ್ಟಿ. ಇರ್ಲಿ ತಗೋ ಗಿರ್ಜಿ, ಅವನು ಮನ್ಯಾಗ ಕುಂತ ಏನ್ ಮಾಡ್ತಾನ? ಇವತ್ತು ತಂದು ಕೊಟ್ರೆ ಬಡ ಹೋಮ್ವರ್ಕ್ ಮಾಡ್ಕೊಂಡು ನಾಳೆ ಶಾಲೆಗೆ ಹೋಗಾನ. ಬರ್ಲ ಮಂಜ. ನಡಿಯಪ್ಪ, ನಾ ಹೇಳಾತೇನ, ನಿಂಗೇನ್ ಬೇಕು ಅದನ್ನ ಅಷ್ಟ ಕೊಡ್ಸ್ಕೊಂಡ್ ಬರ್ಬೇಕು. ಅದನ್ನ ಬಿಟ್ಟು ಮತ್ತೊಂದಕ್ಕೆ ಏನಾರ ಕೈ ಹಾಕಿದಿ, ಮನಿಗೆ ಬಂದ್ರೆ ತುಂಜಾ ಕಾಸೆ ಬರಿ ಕೊಡ್ತಾ ನೋಡು. ಆತ್ ತಗೋ ಬೇವ, ಈಗ ನಾ ಹೋಗೋಣಂತಿ ಬ್ಯಾಡಂತಿ ಹೇಳ. ಹೋಗಪ್ಪ ಕುಲ್ಪುತ್ರ, ಹೋಗಿ ಏನ್ ಬೇಕು ತಗೊಂಬಾ. ಗಿರ್ಜಿ, ನೀನ ಹೇಳ್ ಕಳ್ಸಾತಿ ಏನ್ ಬೇಕು ತಗೊಂಬಾ ಅಂತ ಹೇಳಿ. ಅವ ಎಲ್ಲಾನು ಬೇಕಂತ ನಾ ಏನ್ ಮಾಡ್ಲಿ? ಹೌದಲ್ಲ, ಈಗ ನೀ ಏನ್ ಹೇಳಿಲ್ಲ ಅವೆಂತವ್ ಸ್ಟಿಕ್ಕರ್, ಅವನ್ನಷ್ಟೇ ತಗೊಂಬಾ. ಅದನ್ನ ಬಿಟ್ಟು ಮ್ಯಾಲೆ ಒಂದು ನಯಾ ಪೈಸೆದು ಏನು ತಗೊಂಬರೋಂಗಿಲ್ಲ. ಆತ್ ಬಿಡ್ಬೇವ, ಹಂಗ ಮಾಡ್ತೇನೆ. ಬಾರೋ ಮಂಜ, ಜಲ್ದಿ ಹೋಗಿ ಏನೇನ್ ಬೇಕು ತಗೊಂಬರೋ ನೋಡಿ. ಮತ್ತೆ ನಾ ಆಫೀಸಿಗೆ ಬೇರೆ ಹೋಗ್ಬೇಕು, ಇವತ್ತು 1-2 ತಾಸು ಹೊತ್ತಾಗ ಬರ್ತೇನೆ ಅಂತ ಹೇಳಿ ಮೆಸೇಜ್ ಮಾಡೀನಿ. ನೀನು ಆಫೀಸಿಗೆ ಚಕ್ಕರ್ ಹೊಡೆಯತ್ತೀಯಪ್ಪ? ಅಂದ್ರೆ ನಿನಗೂ ಏನಾರ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾರನ, ನೀ ಮಾಡ್ಕೊಂಡಿಲ್ಲ, ಅದಕ್ಕೆ 2 ತಾಸು ಲೇಟಾಗಿ ಹೊಂಟೇನಪ್ಪ? ನನಗೆ ಯಾವ ಪ್ರಾಜೆಕ್ಟ್ ವರ್ಕು ಇಲ್ಲಪ್ಪ. ಅವರು ಏನೋ ಹೇಳಿದ್ರು ಕೆಲಸ, ಆಫೀಸ್ ಕೆಲಸದ ಮೇಲೆ ನಾ ಹೊರ ಹೊಂಟಿದ್ದೀಗ. ಈಗೂ ನಾ ಡ್ಯೂಟಿ ಮೇಲೆ ಇರೋದು. ನಡಿ. ಇವನಾಗ ಮಾಡ್ಕೊಂಡ್ಬಿಟ್ಟಾನ ಅವ್ರ ಅಪ್ಪನ್ನು. ನಡಿಯಪ್ಪ. ಏನು ಹುಡುಗ ಏನ ಶಾಲಾ ಖರೇನ ಕೇಳ್ತಾರೋ ಇಲ್ಲೋ, ಅಲ್ಲಿ ಹೇಳೋದೊಂದು ಇವು ಮಾಡೋದೊಂದು. ಈ ಸಲ ಮೊದಲು ಪೇರೆಂಟ್ಸ್ ಮೀಟಿಂಗಿಗೆ ಹೋದಾಗ ಇವನ್ ಬಗ್ಗೆ ಮಾತಾಡಿ ಬರ್ಬೇಕಾಗೈತಿ. ಇಲ್ಲ ಅಂದ್ರೆ ಮುಂದಿನ ವರ್ಷದಿಂದ ಸಾಲಿನ ಚೇಂಜ್ ಮಾಡ್ಬೇಕಾಗೈತಿ. ತಡಿ ಇವನಿ. ಗಿರ್ಜಿ, ಈ ಗಿರ್ಜಿ, ನೀ ಶರಕಂದನೇ ಒಳಗ ಹಾಕತ್ತಲ್ಲ. ಶರಕ ಒಳಗ ನನ್ ಬಾರ. ಏನ್ ಶರಕ, ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀನಿ ನಮ್ಮ ಮನಿಗ? ಯಾಕ್ಲೆ ಬರಬಾರ್ದನ?
ಇಲ್ವಾ ಹಂಗಲ್ಲ, ಯಾವಾಗ್ಲೂ ನಾನೇ ಬರ್ತಿದ್ದೆ ನಿಮ್ಮ ಮನೀಗ, ಇವತ್ತು ನೀ ಈ ಕಡೆ ಬಂದ್ಬಿಟ್ಟಲ್ಲ ಹಾಗಾಗಿ ಕೇಳಿದೆ. ನಿಂಗೇನೋ ಹೇಳ್ಬೇಕು ಬಾರ ಇಲ್ಲೇ. ಸರಿ ಶಾರಕ, ಅಪರೂಪಕ್ಕೆ ಬಂದಿದ್ದೀನಿ ನಮ್ಮ ಮನೀಗ. ಭಾಳ ದಿನ ಆಗಿತ್ತು ನೀ ಬಂದಿದ್ದೇ ಇಲ್ಲ. ಏನ್ ತಿಂಗಳಾತ 2 ತಿಂಗಳಾತ್ವ. ಒಂದಿಟ್ಟು ಚಾ ಮಾಡ್ಕೊಂಡ್ ಬರ್ತೇನಂತ. ಇವತ್ತು ದೋಸೆ ಮಾಡೇನಿ, ನಾಷ್ಟ ತಿಂದು ಹೋಗಂತಿ ಬಾ. ಬೇಡವಾ, ನೀ ಒಂದಿಟ್ಟು ಜಲ್ದಿ ಬಾ ಇಲ್ಲೇ, ಹತ್ರಕ್ಕೆ ಬಾ ಇಲ್ಲೇ. ಅಂತದೇನ ಶಾರಕ, ಅದು ನಮ್ಮ ಪ್ರೀತಿ ಪೂಜಾ ಮಾಡಿದ್ಲಲ್ಲ ನಿನ್ನೆ ರಾತ್ರಿ ಏನಾತ್ ಗೊತ್ತೇನ? ಇಷ್ಟ ಆಗೈತ್ ನೋಡು. ಏನು ನಿಜವಾಗ್ಲೂ ಶಾರಕ, ರಾಯರ ಕನ್ಸೊಳಗಡೆ ಬಂದು ಪ್ರೀತಿ ಹಿಂಗ್ ಹೇಳಿದ್ರ? ಈಗ ನಮ್ಮ ಅತ್ತೆಯರು ಮತ್ತು ಪ್ರೀತಿ ಇಬ್ರು ಮಠಕ್ಕೆ ಹೋಗ್ಯಾರೀಗ. ಅಲ್ಲೇ ಕನ್ಸಿಂದ ತಾತ್ಪರ್ಯ ಏನು ಅಂತಂದು ಹೇಳಿ ಕೇಳ್ಕೊಂಡ್ ಬರ್ತಾರ. ಏನಿಲ್ಲ ತಗೋ ಶಾರಕ, ಅದು ನಿಮ್ಮ ಅತ್ತಿ ಹೇಳಿದ್ರು ನೋಡು, ಅದು ಖರೇನ ಐತಿ. ತಂಗಿ ಅಂದ್ರ ಸೀತಾನ ಆಕಾಳ. ಸೀತಾರಪ್ಪ ಹೆಂಗಿದ್ರು ಅವ್ರು ಪಂಡಿತರದಾರಲ್ಲ, ಅವ್ರ ಕೈಗುಣ ಚಲೋ ಐತಂತಿದ್ದಿ ಹೌದಲ್ಲ? ಅವ್ರ ಹತ್ರನ ಹೋಗ್ಬೇಕು ನೋಡಿಗ, ಅಂದ್ರಷ್ಟ ಮುಂದಿನ ದಾರಿ, ಇಲ್ಲ ಅಂದ್ರೆ ಇಲ್ಲ. ನೀನು ಅದ ಖರೆ ಅಂತಿ. ಹೌದು ಶಾರಕ, ಅದ ಖರೆ ಐತಿ. ಮತ್ತಿನ್ಯಾರು ಅದಾರ ಹೇಳ? ಆ ಪ್ರೀತಿ ಮನ್ಯಾಗ ಸ್ವಂತ ತಂಗಿಯರ ಇಲ್ಲ. ಇದ ತಗೋ, ಅಲ್ಲೇ ಹೋಗ್ಬರ್ರಿ, ಏನಾಗಂಗಿಲ್ಲ. ಹಂಗ ಅವ್ರ ದಾರಿ ತೋರ್ಸೋದು, ಅವ್ರ ದಾರಿ ತೋರಿಸ್ತಲ್ಲಿ ಹೋದ್ರೆ ನಮಗೆ ಪರಿಹಾರ ಸಿಗ್ತತಿ. ಹೂನ್ವಾ, ರಾತ್ರಿ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆತ, ನಮ್ಮ ಅತ್ತೆರಿಗೂ ಭಾಳ ಖುಷಿ ಆತ. ನನ್ನ ಮಗನ ಒಂದಿಟ್ಟು ಇರಿಸ್ ಮುರ್ಸ್ ಮಾಡ್ಕೊಂಡ. ಅವ್ರಿಗೆ ಗೊತ್ತಾಗಂಗಿಲ್ಲಲ್ಲ ಹುಡುಕ್ ಬುದ್ಧಿ. ಹಿಂಗ ಅದ್ರ ಬಗ್ಗೆ ಗೊತ್ತಾತಂದ್ರ ಮುಂದೆ ತಾವ ನಂಬುತ್ತಾರ. ಇಲ್ಲ ನಂಬಾನ, ಆದ್ರೆ ಹಿಂಗ ಅವ್ರ ಕನಸ್ನಾಗೆಲ್ಲ ಬಂದು ಅನುಗ್ರಹ ಮಾಡ್ತಾರಂದ್ರ ಅವನಿಗೆ ಯಾಕೋ ಒಂದಿಟ್ಟು ಆಶ್ಚರ್ಯ ಪಟ್ನ. ಇರ್ಲಿ ಇರ್ಲಿ, ಎಲ್ಲ ಸರಿ ಆದ್ಮೇಲೆ ಅವನು ನಂಬ್ತಾನ ತಗೋ. ಹಂಗಲ್ಲ, ನೀವು ಇಡೀ ದಿವಸ ಅದ್ರಾಗ ಇರ್ತಿರಲ್ಲ, ಹಂಗಾಗಿ ನಿಮ್ ತಲೆಯಾಗ ಅದಿದ್ದಕ್ಕ ಕನಸ್ನಾಗ ಬಂದಾರ ತಗೋ ಅವರು ಅಂತ ಅನ್ನಕತ್ತಿದ್ದ. ಹಂಗೇನಿಲ್ಲ ಶಾರಕ, ಅವರು ಕನಸ್ನಾಗ ಬರ್ಬೇಕಂದ್ರ ನಿನ್ ತಲೆಯಾಗ ಅವ್ರ ಜ್ಞಾನ ಇಲ್ಲ ಅಂದ್ರೂ ಕನಸ್ನಾಗ ಬರ್ತಾರ. ಒಂದ್ ವೇಳೆ ಇಲ್ಲ ಅಂತಂದ್ರ ನೀ ಏನ್ ಮಾಡಿದ್ರು ಬರೋಂಗಿಲ್ಲ. ಒಳ್ಳೆ ಮನಸ್ಸಿಂದ ಪೂಜಾ ಮಾಡಾಳ, ಹಂಗಾಗಿ ಫಲ ಸಿಕ್ಕೇತಿ. ಈಗ ಹಿಂದೆ ಮುಂದೆ ನೋಡಕ್ ಹೋಗ್ಬೇಡ್ರಿ, ಭಾಳ ಯೋಚನೆನೂ ಮಾಡ್ಬೇಡ್ರಿ. ಕನಸ್ನಾಗ ಅವ್ರು ಹೆಂಗ್ ಹೇಳಾರ ನೋಡು ಹಂಗ ಮಾಡ್ಬಿಡ್ರಿ. ಹೆಂಗಿದ್ರು ಅವ್ರು ನಿನ್ ಜೊತೆ ನಾ ಇರ್ತೇನಂತ ಹೇಳಾರಲ್ಲ, ಇನ್ನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಬೇಕಾದಾಗ್ಲಿ ಆಕೆ ಆರಾಮಾಗತ್ತಾಳ. ಅಲ್ಲೇ ಗಿರ್ಜಿ, ಹಂಗ ಮತ್ತೆ ಆರಾಮಾಗಿ ಆಕಿಂದ ಒಂದು ಮಗು ಹಂಗೇನಾರ ಆಕೇತನ? ಈಗ ಸದ್ಯಕ್ಕ ಶರಕ ಆಕಿ ಆರಾಮಾಗೋದು ನೋಡ್ರಿ. ಮುಂದಿಂದ ಮುಂದೆ ಮತ್ತೆ ಬೇಕಂದ್ರೆ ಇನ್ನೊಮ್ಮೆ ಪೂಜಾ ಮಾಡಿ ಅಂದ್ರ ಮಕ್ಕಳ ಸಲುವಾಗಿನ ಅವಾಗ ಮತ್ತೆ ಬೇಕಂದ್ರೆ ಬೇರೆ ವ್ರತ ಮಾಡ್ಲಿ. ಸದ್ಯಕ್ಕ ಈ ಆರೋಗ್ಯ ಸಮಸ್ಯೆ ಬಗೆಹರಿಲಕ್ಕಿಂದ ಹಂಗಂತೀಯ? ಅಯ್ಯೋ, ಇಷ್ಟು ದಾರಿ ತೋರ್ಸಾರ, ಮುಂದಿನ ದಾರಿ ತೋರ್ಸಲ್ಲ ಅಂತಾರೇನ? ಒಂದ್ ವೇಳೆ ಈಗ ಮಕ್ಕಳನ್ನ ಮಾಡ್ಕೊಂಡ್ರೆ ಆಕಿಗ ಜೀವಕ್ಕೂ ಇಬ್ರಿಗೂ ಅಪಾಯ ಇರ್ತೈತಿ. ಎಲ್ಲ ಅವ್ರಿಗೆ ಗೊತ್ತೈತೆ ತಗೋ, ನೀ ಏನು ತಲೆ ಕೆಡ್ಸ್ಕೊಬೇಡ, ಮುಂದುವರಿರಿನ. ಹಂಗಾರ ನನ್ನ ಬೀಕ್ತಿಗೆ ಫೋನ್ ಮಾಡ್ಬಿಡ್ತೇನೆ. ನಾಳೆ ಆದ್ರೆ ನಾಳೆ, ನಾಡ್ದಾದ್ರೆ ನಾಡ್ದು ಹೋಗಿ ಬಂದ್ಬಿಡ್ತೇವೆ. ಭಾಳ ಹೊತ್ತದು ಮಾಡಕ್ ಹೋಗ್ಬೇಡ್ರಿ, ಆದಷ್ಟು ಜಲ್ದಿ ಮಾಡ್ಬೇಕು ನೋಡಿ ಇವೆಲ್ಲ ಕೆಲಸ. ಹಂಗಾಗ್ಲಿ ಬಿಡುವ. ಕೆಲಸ ಆತನ? ಎಲ್ಲಿ ಕೆಲಸ ಶಾರಕ್ಕ, ಇವರು ಇವತ್ತು ಯಾಕ ಲೇಟ್ ಆಕೈತಿ ಆಫೀಸಿಗೆ ಹೋಗಕ ಅನ್ನಕತ್ತಿದ್ರ. ಮತ್ತೆ ನಮ್ಮ ಮಂಜನು ಇವತ್ತ ಸಾಲಿ ಬಿಟ್ಟು ಮನ್ಯಾಗ ಕುಂತ ನೋಡು. ಏನವ ನಿನ್ನ ಮಗ ಹನಿ ಮುಗ್ಲಿ ಸಾಲಿ ಬಿಟ್ಟು ಮನ್ಯಾಗ ಕುಂದಿರ್ತೈತೆ ನೋಡು. ಹೋಗಂದ್ರೆ ಒಮ್ಮೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಹೇಳಿ ಮನ್ಯಾಗ ಕುಂದಿರ್ತೈತೆ, ಒಮ್ಮೆ ಪ್ರಾಜೆಕ್ಟ್ ವರ್ಕ್ ಮಾಡಿಲ್ಲ ಅಂತ ಹೇಳಿ ಮನ್ಯಾಗ ಕುಂದಿರ್ತೈತಿ, ಮತ್ತೊಮ್ಮೆ ಊರಿಂದ ಯಾರ ಬಂದ್ರ ಅಂತ ಹೇಳಿ ಮನ್ಯಾಗ ಕುಂದಿರ್ತೈತಿ. ಒಟ್ನ್ಯಾಗ ನಿನ್ ಮಗಗೆ ಸಾಲಿ ಬಿಡಕ್ ಒಂದು ರೀಸನ್ ಬೇಕು ನೋಡು, ಹೌದಲ್ಲ? ಎಲ್ಲಿ ಹೋಗ್ಯಾನೀಗ? ಕಾಣವಲ್ಲ ಏನಲ್ಲ. ಅವ್ರ ಅಪ್ಪನ ಜೋಡಿ ಅಂಗಡಿಗೆ ಹೋದ, ಅದೇನೋ ಬೇಕಾಗೈತಂತೆ ಎಂತದ ಸ್ಟಿಕ್ಕರ್ ತರಕ್ ಹೋಗ್ಯಾನ. ಅದನ್ನ ತಂದು ಅದೆಂತದ ಪ್ರಾಜೆಕ್ಟ್ ವರ್ಕ್ ಮಾಡ್ಕೋಬೇಕಂತವ, ಮಾಡ್ಕೊಂಡು ನಾಳಿಂದ ಹೋಗ್ಯಾನ ಸಾಲಿಗೆ ಅಂತ ಹೇಳನ್. ಹೌದೇನ? ಒಳ್ಳೆ ಹುಡುಗ ನೋಡುವ. ಏನ್ ಬಿಡ ಶಾರಕ, ಮನ್ಯಾಗಿದ್ರೆ ಒಂದ್ ಆತಿ ತಲಿ ತಿಂತಾನ ನೋಡು. ಹಂಗವ ಮತ್ ಹುಡುಗರಂದ್ರ ಅವು ಮಾಡ್ದ ಇನ್ನೇನ ನಾನು ನೀನು ದೊಡ್ಡವ್ರು ಮಾಡಕ್ಕಾಕೈತನ? ಏನ್ ಬಿಡ ಶಾರಕ, ನನಗರ ತಲಿ ಕೆಟ್ಟು ಹೋಗೈತ್ ನೋಡು. ಇವ್ರನ್ನ ಹೆಂಗ್ ಸಂಭಾಳಿಸ್ಬೇಕ ಏನವ? ಹೌದು, ದೊಡ್ಡಕಿ ಸಾಲಿಗೆ ಹೋದ್ಲೇನ? ನಮ್ ಪವಿತ್ರ ಅಂತ ಏನ್ ಚಿಂತಿಲ್ವಾ? ಆಕಿ ಆರಾಮಾಗಿ ಸಾಲಿಗೆ ಹೋಗ್ತಾಳ ನೋಡು, ಬಾರಿ ಶಾಣೆನೂ ಅದಾಳಕಿ. ಇರ್ಲಿ ತಗೋ, ಇವ ಇನ್ನು ಸಣ್ಣವದ, ನಾವು ಒಕ್ಕನ ಯಾಕೆ ತಲೆ ಕೆಡ್ಸ್ಕೊಂತಿದಿ? ಏನಿಲ್ಲ, ರಾಯರ ಮೇಲೆ ಭಾರ ಹಾಕ್ಬಿಟ್ಟೆ ನೋಡು. ಅವನ್ ಸಲಾಗ ಒಂದ್ ವ್ರತ ಮಾಡ್ಬೇಕಾಗೈತಿ, ಮಾಡ್ತೇನೆ. ಮುಂದಿನ ವಾರದ್ದು ಒಳ್ಳೆ ದಿವಸ ಬರ್ತೈತಲ್ಲ, ಈ ಗುರು ಪುಷ್ಯಾಮೃತರ ಯೋಗ ಅಂತ ಹೇಳಿ ಬರ್ತೈತಲ್ಲ, ಅವತ್ತಿನ ದಿವಸ ಹಿಡಿತೇನೆ ಪೂಜಾ. ಏನು ಗುರು ಪುಷ್ಯಾಮೃತ ಯೋಗನ? ಹೌದ್ ಶರಕ, ಈ ಪುಷ್ಯಾಮೃತ ಯೋಗ ಅಂತಂತ ಹೇಳಿ ಬರ್ತೈತಲ್ಲ, ಅವಾಗ ನಾವು ಮುಂಜಾನೆ ಈ ಬ್ರಾಹ್ಮಿ ಮುಹೂರ್ತ ಬರ್ತೈತಲ್ಲ, ಅವಾಗ ಪೂಜಾ ಮಾಡ್ಬಿಟ್ರೆ ಬೇಗನೆ ನಾವೇನ್ ಅನ್ಕೊಂಡಿರ್ತೇವಲ್ಲ ಅದು ಫಲ ಕೊಡ್ತೈತಿ. ಹೌದೇನ್ವಾ? ಹಂಗಾರ ನನ್ನ ಸೊಸೆ ಸಲುವಾಗಿ ನಾ ವ್ರತ ಹಿಡಿಬೋದಾ? ಹಿಡಿಬೋದು ಶರಕ. ಹಂಗಾರ ಮುಂದಿನ ಸರಿ ಯಾವಾಗ ಪುಷ್ಯಾಮೃತ ಯೋಗ ಬರ್ತೈತಿ ನೋಡು, ಅದನ್ನ ನನಗೆ ಹೇಳು, ಅವಾಗ ನಾ ಮಾಡ್ತೇನಂತ. ಪುಷ್ಯಾಮೃತ ಯೋಗ ಅಂದ್ರೆ ಇದು ಗುರುವಾರ ಬರ್ತೈತಿ. ಯಾವತ್ತು ಗುರುವಾರ ಬರ್ತೈತಲ್ಲ ಪುಷ್ಯ ನಕ್ಷತ್ರ, ಅದನ್ನ ಪುಷ್ಯಾಮೃತ ಯೋಗ ಅಂತಾರ. ಅದ ಯಾವಾಗ ಬರ್ತೈತಿ ನನಗೆ ಹೇಳುವ, ಯಾವ ದಿನಾಂಕಕ್ಕೆ ಬರ್ತೈತಿ, ಯಾವ ತಿಂಗಳದಾಗ ಬರ್ತೈತಿ ನೋಡಿ ಹೇಳು. ನನ್ನ ಸೊಸೆ ಸಲುವಾಗಿ ನಾ ಮಾಡ್ತೇನವ. ಹಂಗಾಗ್ಲಿ ಶಾರಕ, ನಾ ಬರ್ಲಾ ಇನ್ನು? ಕುಂದರ ನಾಷ್ಟ ಮಾಡಿ ಹೋಗುವಂತೀರ? ಬೇಡವಾ, ಮತ್ತ ಅಲ್ಲೇನಾರು ಊರಿಗೆ ಹೋಗೋದಾದ್ರೆ ಮತ್ತೆ ಅಲ್ಲಿದ್ದಕ್ಕೆಲ್ಲ ತಯಾರಿ ಮಾಡ್ಕೋಬೇಕಲ್ಲ. ಮೊದ್ಲಿಕ್ಕಿಗೆ ನಮ್ಮ ಈಕಿಗೆ ಫೋನ್ ಮಾಡ್ತೇನೆ ಸೀತಾಗ. ಮತ್ತು ಅವರು ಮತ್ತೆ ಔಷಧಿ ಏನಾರ ಮಾಡ್ಬೇಕಂದ್ರೆ ಗಿಡ ಅವ್ನು ತಗೊಂಡ್ಬರ್ಬೇಕಲ್ಲ, ಔಷಧಿ ಸಸ್ಯ ಮುಂಚೆನ ಹೇಳಿದ್ರೆ ಎಲ್ಲ ಮಾಡಿ ಇಡ್ತಾರ. ಅದಕ್ಕವ ಬರ್ಲೇ? ಹಂಗ ಅತ್ತ ಹುಷಾರಕ್ಕ, ಹೋಬಾ. ರಾಯರೇ, ಇವ್ರದೆಲ್ಲ ಕಷ್ಟನ ಆದಷ್ಟು ಬೇಗ ಪರಿಹಾರ ಮಾಡಿ. ಪ್ರೀತಿ ಪ್ರೀತಿ
ಎಲ್ಲಿ ಹೋದ್ಲಿಕ್ಕೆ ಇಡೀ ಮನೆ ಹುಡ್ಕ್ಯಾಡ್ ಬಂದೆ ನೋಡು. ಯಾಕಪ್ಪ ಸತೀಶ ಏನಾತ? ಅಲ್ರಿ ಅಪ್ಪಾಜಿ, ಈಕಿ ಪ್ರೀತಿನ ಇಷ್ಟು ಮನಿ ತುಂಬಾ ಹುಡ್ಕ್ಯಾಡ್ ಬಂದೆ, ಎಲ್ಲೂ ಕಾಣವಲ್ಲಾಗ್ಯಾಳ. ನೀವೇನಾರು ನೋಡಿರ್ನ? ಪ್ರೀತಿ ಮತ್ತ ದೊಡವ ಇಬ್ರು ಸೇರಿ ರಾಯರ್ ಮಠಕ್ಕೆ ಹೋದ್ರಪ್ಪ. ಓ ಹೌದಲ್ಲ, ನಿನ್ನೆ ಕನಸು ಬಿದ್ದಿತ್ತು ಅನ್ನಕತ್ತಿದ್ಲು, ಅದನ್ನ ಕೇಳ್ಕೊಂಬರ್ತೇವೆ ಅಂತಂದು ಹೇಳಿ. ಅಪ್ಪಾಜಿ ಏನ್ಪಾ ಇದೆಲ್ಲ ಖರೇರಿ, ನಂಬ್ತೀರಿ ನೀವು? ಅವ್ರ ಪವಾಡದ ಬಗ್ಗೆ ಅರಿವಿದ್ದವ್ರಿಗೆ ಅಷ್ಟ ಅದ್ರ ಬಗ್ಗೆ ನಂಬಿಕೆ ಬರ್ತೈತಪ್ಪ. ನೀನ ಮುಂದೆ ಹೋಗ್ತಾ ಹೋಗ್ತಾ ನಿನಗ ಗೊತ್ತಾಕೇತ್ ತಗೋ. ನಿನಗ ಅರಿವಿಲ್ದಂಗ ನೀನ ನಂಬಕ್ ಚಾಲು ಮಾಡ್ತಿ. ಅಲ್ರಿ ಅಪ್ಪಾಜಿ ಹಂಗಲ್ಲ, ಹೆಂಗೋ ಒಂದು ನಮ್ಮ ಪ್ರೀತಿಗೆ ಆರಾಮಾದ್ರೆ ಅಷ್ಟೇ ಸಾಕು. ದೇವ್ರನ್ನ ನಂಬ್ತೇನೆ ನಾನು. ಆದ್ರೆ ಈ ಶತಮಾನದಾಗೂ ಈಗಿನ ಕಾಲದಾಗೂ ಹಿಂಗೆ ಆಕೇತೇನ ಅನ್ನೋದು ಒಂದ ನನಗೆ ಪ್ರಶ್ನೆ. ಅವರು 700 ವರ್ಷಗಳ ಕಾಲ ಬೃಂದಾವನದೊಳಗಡೆ ಜೀವಂತವಾಗಿರ್ತೇನೆ ಅಂತಂದು ಹೇಳಿ ಜೀವಂತವಾಗಿನ ಅವರು ಬೃಂದಾವನಸ್ಥರಾಗಿದ್ದಪ್ಪ. ಅಲ್ಲಿ ಇನ್ನೂ ಅದಾರ, ಅಲ್ಲೇ ಇದ್ದು ಎಲ್ರಿಗೂ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಯಾರು ಅವ್ರ ಸೇವೆ ಮಾಡ್ತಾರಲ್ಲ ಅವ್ರಿಗೆ ಎಲ್ಲರಿಗೂ ಅವ್ರ ಅನುಗ್ರಹ ಮಾಡೇ ಮಾಡ್ತಾರೆ. ಅದನ್ನೆಲ್ಲ ಇನ್ನೊಮ್ಮೆ ಫ್ರೀ ಇದ್ದಂಗೆಲ್ಲ ಹೇಳ್ತೀನಿ. ಅಂದಂಗ ಈಕಿನ್ಯಾಕ ಹುಡ್ಕಾಕತ್ತಿದ್ದಿ ಪ್ರೀತಿನ? ಏನಿಲ್ಲ, ಅದೇ ಎಲ್ಲೂ ಕಾಣಕತ್ತಿದ್ದಿಲ್ಲಲ್ಲ, ನಾ ಮತ್ತೆ ಆಫೀಸಿಗೆ ಹೋಗ್ಬೇಕು. ಹಾಗಾಗಿ ಅದ್ಯಾವುದೋ ಗುಳಿಗೆ ಖಾಲಿಯಾಗೈತೆ ಏನಾಗ್ತಿದ್ಲ, ಆ ಚೀಟಿ ಕೊಟ್ರೆ ಬರೋ ಮುಂದೆ ತರೋಣ ಅಂತ. ಹಂಗ ನೀವು ಹೋಗಿರೋ, ಆಕಿ ಬಂದ್ ಕೂಡಲೇ ಅದನ್ನ ಮೆಸೇಜ್ ಕಳ್ಸಕ್ಕೆ ಹೇಳ್ತೇನೆ ನಿನಗೆ ವಾಟ್ಸಪ್ಪಿಗೆ. ಅಷ್ಟು ಮಾಡ್ರಿ ಅಪ್ಪಾಜಿ, ನಾ ಇನ್ನು ಬರ್ಲಾ? ಬಾರಪ್ಪ. ರೀ ಏನ? ಆಗಲ್ಲ ನಾನು ಗಿರ್ಜಿ ಮನೆಗೆ ಹೋಗಿದ್ದೆ. ಗಿರ್ಜಿನು ಬೀಗ್ರ ಮನೆಗೆ ಹೋಗಿ ಬರ್ರಿ ಅಂತ ಅನ್ನಕತ್ತಾಳ್ರಿ. ಹಂಗಾರ ಸೀತಾಗ್ ಫೋನ್ ಹಚ್ಚು, ಎಲ್ಲ ಹೇಳ್ಬಿಡ. ಹಂಗಾರ ಹೋಗಿ ಬರಕ್ ಬರ್ತೈತೆ, ಹೌದಲ್ಲ? ಅದ ಅತ್ತೇರು ಮತ್ತೆ ಪ್ರೀತಿ ಇಬ್ರು ಮಠಕ್ಕೆ ಹೋಗ್ಯಾರಲ್ಲ, ಅವ್ರು ಬರ್ಲಿ ಅಂತ ಕಾಯಕತ್ತಿದ್ದೆ. ಹೋಗಿ ಬಾಳ ತಗೇತಿ, ಇನ್ನೇನು ಬರ್ಬೋದು. ಅದ ಬರೋ ಹೊತ್ತಾಗೈತಿ, ಕಾಯಂ ತಗೋರಿ. ಬಂದ್ಮೇಲೆ ಮುಂದೇನ್ ಮಾಡ್ಬೇಕಂತೇಳಿ ವಿಚಾರ ಮಾಡೋಣ. ನೋಡಲ್ಲಿ ಅಂತಿದ್ದಂಗ ಬಂದ ಬಿಟ್ರಿ ಇಬ್ರು. ಅತ್ತೇರ ನೀವು ಬಂದಿದ್ ಬಾಳ ಚಲೋ ಆತ್ ನೋಡ್ರಿ. ಭಟ್ರ ಹತ್ರ ಕೇಳಿದ್ರೇನ? ಹ್ಞೂ ಹೋಗಿದ್ವಿ, ಅಲ್ಲೇ ಭಟ್ರು ಸಿಕ್ರು. ಅತ್ತಿ ಅದು ಅಜ್ಜಿ ಹೇಳಿದ್ ಖರೆ ಐತ್ರಿ, ಸೀತಾರ್ ಮನೆಗೆ ಹೋಗ್ಬೇಕ್ರಿ ನಾವು. ಅವ್ರೀಗ ಸೀತಾರ್ ಮನೆಗೆ ಹೋಗೋದ್ರ ಬಗ್ಗೆ ಹೆಂಗ್ ಗೊತ್ತಾತ್ವಾ? ಮೊದ್ಲಕ್ಕೀಗ ನಾವೆಲ್ಲ ತಿಳಿಸಿ ಹೇಳಿದ್ವಿ, ಹಿಂಗ ಈಗೀಗ ತಂಗಿ ಇಲ್ರಿ, ಮತ್ತೆ ಹಿಂಗ ರಾಯರ ಅನುಗ್ರಹ ಆಗೈತಿ, ಮತ್ತೆ ಹಿಂಗ ಅನ್ನತಾರ ನೋಡ್ರಿ ಅಂತ ಅಂದೆ. ಅದಕ್ಕೆ ಅವರು ಈಗ ಮದುವೆಯಾಗಿ ಅತ್ತಿ ಮನೆಗೆ ಬಂದಾಳಲ್ರಿ, ಮತ್ತು ಅವ್ರು ಅಂದ್ರೆ ಅವ್ರ ಮನೆಯವರ ಅಣ್ಣ ತಮ್ಮ ಹಿಂಗೆ ಯಾರು ಅದಾರೇನ ಅಂತ ಕೇಳಿದ್ರು. ತಮ್ಮ ಅದಾರ್ರಿ ಅಂತ ಅಂದೆ. ಮದುವೆ ಆಗೈತೇನ ಅಂದ್ರೆ ಹ್ಞೂ ಅಂತ ಅಂದೆ. ಮತ್ತೆ ತಮ್ಮನ ಹೆಂಡತಿ ಅಂದ್ರೆ ಈಗ ನಿನ್ನ ಮಗನ ಹೆಂಡತಿ ಮತ್ತೆ ಈಗ ತಂಗಿನ ಆಗ್ಬೇಕಲ್ವಾ? ಓ ಹಂಗಾರ ಫೋನ್ ಹಚ್ಬಿಡ್ಲೇನ್ರಿ? ಮೊದಲು ಫೋನ್ ಮಾಡಿ ಹೇಳು, ನಾಳೆ ಅದು ನಾಡ್ದು ಹೋಗಕ್ಕೆ ಬರ್ತೈತಿ. ಪಾಪ ಅವರು ಔಷಧ ಎಲ್ಲ ತೊಗೊಂಬಂದು ಔಷಧ ಮಾಡಿಡ್ಬೇಕಲ್ಲ, ಆಮೇಲೆ ನಮ್ಗೆ ಹೋಗಕ್ಕೆ ಬರ್ತೈತೆ, ಹೌದಲ್ಲ? ಪ್ರೀತಿ ಒಂದಿಟ್ಟು ಚಾ ಕಿಡ್ ಹೋಗುವ, ಚಾ ಕುಡ್ದು ಫೋನ್ ಹಚ್ಚನಂತ. ಹ್ಞೂ ರೀ ಅಜ್ಜಿ, ನಾ ಒಂದಿಟ್ಟು ಧ್ಯಾನ ಮಾಡಿ ಬರ್ತೇನವ. ಹಂಗ ಮಾಡ್ರಿ ಅತ್ತಿ, ಆಕಿಂದ ಚಾ ಆತ್ ಕೂಡಲೇ ನಿಮ್ಗೆ ಕರಿತೇನಂತ. ರೀ ರಾ ರಕ್ಕಮ್ಮ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ. ಯಾಕ್ಲೇ ಶಾರಿ ಒಂದ ಪಟ್ಟಿಗೆ ಹಂಗೆ ಸಿಟ್ಟದಿ? ಅಲ್ರಿ ನಿನ್ನೆ ಏನ್ ಹೇಳಿದ್ರಿ ನೀವು? ನಿನ್ನೆನಾ? ನಾನಾ ಏನಂದಿದ್ದೆ? ಮನಿ ಕೆಲ್ಸಕ್ಕ ಆಳ ಬರ್ತಾಳ ಅಂತ ಹೇಳಿದ್ದಿಲ್ಲ? ಹೌದು, ಅಕ್ಕಿ ಕಸ್ತೂರಿ ಬರ್ತಾಳ ಅಂತ ಅಂದಿದ್ದೆ. ಎಲ್ಲೇ 11 ಆಗ್ ಬಂತು, ಇನ್ನೂ ಬಂದಿಲ್ಲಲ್ಲ, ಪತ್ತೆನೇ ಇಲ್ಲ. ಮುಂಜಾನೆ 7:30 ಬರಕ್ ಹೇಳಿರ, ಸಂಜೆ 7:30 ಬರಕ್ ಹೇಳಿರ ಆಕಿಗ? ಹೋಗೋಯ್ನ, ಇದು ನನಗೆ ಬೇಕಿತ್ತ? ಸುಮ್ಮನೆ ಇದ್ದಕ್ಕಿ ಮುಂದೆ ಕರೆದು ಕೆಲ್ಸಕ್ಕೆ ಬರಾಕತ್ತಾಳ ಅಂತ ನಾನು ಹೇಳೇನು ನೋಡು. ನನ್ನ ಹಣೆ ಬರಕ ಅಕ್ಕಿ ಇವತ್ತು ಕೆಲ್ಸಕ್ಕೆ ಬಂದಿಲ್ಲ. ನಾ ಮುಂಜಾನೆ ಬರಕ್ ಹೇಳಿದ್ನ್ಯಾ 7:30. ಅಕ್ಕಿ ಬಂದಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಅಕ್ಕಿ ಬರ್ತಾಳ ಅಂತೇಳಿ ನಿನ್ನೆ ಬಾಂಡೆ ಎಲ್ಲ ಹಂಗ ಇಟ್ಟು ಮಕ್ಕೊಂಡಿದ್ದೆ. ಮತ್ತೀಗ ಮುಂಜಾನೆ ಚಾ ಕುಡ್ದಿದ್ದು ನಾಷ್ಟ ಮಾಡಿದ್ದು ಎಲ್ಲ ಬಂದಾವು. ಮತ್ತೀಗ ಒಂದ್ ಗಜ್ ಬಾಂಡೆ ಕೂಡ್ತಾವ. ಈಗ ನಮ್ ಕಡೆ ತೊಳೆಯಕ್ ಆಗಂಗಿಲ್ಲಪ್ಪ. ಒಂದು ನೀವ್ ತಿಕ್ಕ್ರಿ ಬಾಂಡೆನ, ಇಲ್ಲ ಯಾವ್ಯಾಕೆ ಕೆಲಸಕ್ಕೆ ಕರ್ಕೊಂಬಂದ್ ಬಾಂಡೆ ತಿಕ್ಕಕ್ ಹಚ್ಚ್ರಿ. ಲೇ ತಡಿಲೇ, ಯಾಕೆ ಹಂಗೆ ಮಾತಾಡ್ತಿದ್ದೀ? ಮತ್ತಿನ್ನೇನ್ರಿ, ಮುಂಜಾನೆ 7:30 ಬರ್ತಾಳ ಅಂತಂದೇಳಿ ನಾನು ಕಾಯಕತ್ತೇನಿ. ಪುಣ್ಯಕ್ಕ ನಮ್ ಪ್ರೀತಿ ಪೂಜಾ ಮಾಡಾಕತ್ತಾಳ ಅಂತೇಳಿ ಮುಂಜಾನೆ ದೊಡ್ಡ ಎದ್ದು ಕಸ ಪರಿಸಿ ಆಗೈತಿ. ಇಲ್ಲ ಅಂದಿದ್ರ ಅಕ್ಕಿ ಬರ್ತಾಳ ಕಾಯ್ಕೊಂಡ್ ಕುಂತಿದ್ದೆ ಅಂದಿದ್ರ ಮನಿದೇನು ಕೆಲಸ ಹಾಕಿದ್ದಿಲ್ಲ. ಏನ್ ಹೇಳ ಬಂದಿರಿ? ನಮ್ಮ ಮನಿಗೆ ಬರಕ್ ಹೇಳಿರೇನ್ ಯಾರ್ದಾರ ಮನಿಗೆ ಹೋಗಿ ಕೆಲಸ ಮಾಡಕ್ ಹೇಳಿರ ಆಕಿನ? ಥೋ ಇಲ್ಲೋ ಮರಯ್ಯ, ನಮ್ಮ ಮನೆಗೆ ಬರಕ್ಕೆ ಹೇಳೇನಿ, ಬೇರೆಯವ್ರ ಮನೆಗೆ ಯಾಕೆ ಕೆಲ್ಸಕ್ಕೆ ಹೇಳ ಬರ್ಲಿ ನಾನು? ಬೇರೆಯವ್ರ ಮನೆಗೆ ಕೆಲಸ ಮಾಡ್ದಕ್ಕೆ ನಾನು 2,500 ರೂಪಾಯಿ ಕೊಡ್ಲಾ? ಏನು ನನ್ನೇನು ಹುಚ್ಚನ್ ಮಾಡಿ? ಏನೇನಪ್ಪ, ನನಗಂತೂ ಒಂದು ತಿಳಿವಲ್ದಾಗೈತ್ ನೋಡು. ಅಕ್ಕರ ಯಾರ ಬಂದ್ರು ನೋಡಿ ನೀನು ಕೇಳ್ಕೊಂಡು. ಯಾರದ ಒಳಗ್ ಬರ್ರಿ. ಲೇ ಒಂದಿಟ್ಟು ಸಮಾಧಾನದಿಂದ ಮಾತಾಡು, ಬಂದವ್ರ ಜೊತೆ ಹಂಗೆ ಸಿಟ್ಟಿಲೆ ಮಾತಾಡ್ತಾರನ? ನೀವು ಸುಮ್ಮನೆ ಕುಂದ್ರಿ. ರೀ ನಿಮ್ಗೇನ್ ಇಲ್ಲಿ ಕೋತಿ ಕೂಡ ಆಗ್ತೈತನ? ಯಾರು ನೋಡಿ ಹಲ್ಕಿರಾಕತ್ತೀರಿ? ಅಲ್ಲಿ 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 ನೋಡಲ್ಲಿ ಯಾರ್ರೀ ಅದ? ಅವರ ಯಾಕ್ರಿ ಹಂಗ್ ನೋಡತ್ತೀರಿ? ಅಲ್ವಾ ತಂಗಿ, ನೀ ಯಾರ? ಅಯ್ಯ ನಾನ್ರಿ ಕಸ್ತೂರಿ. ಏನ ನೀನಾ ಕಸ್ತೂರಿ? ಹ್ಞೂನ್ರಿ, ಯಾಕ್ರಿ? ನನ್ ಗುರ್ತತ್ವಲ್ದ ಇವತ್ತು ನೋಡಕತ್ತಿಲ್ಲ ನೀವು? ಮುಂಚಿಂದ ನನ್ನ ಪರಿಚಯ ಐತಿ ನಿಮಗೆ, ಹೌದಲ್ಲ? ಅಲ್ಲ, ಕೂದಲೆಲ್ಲ ಚಲ್ ಹೊಡ್ಕೊಂಡು ಎಂತದೋ ಒಂದ್ ಸೀರೆ ಉಟ್ಕೊಂಡು ಒಳ್ಳೆ ಪ್ಯಾದ ಇದ್ದಂಗಿದ್ದಿ. ಇದೇನ್ ಇಷ್ಟು ಟಿಪ್ ಟಾಪ್ ಆಗಿಬಿಟ್ಟಿದಿ? ಅಲ್ಲ, ಒಂದು ಪಟ್ಟಿಗೆ ಇದಂಗ ಇಷ್ಟು ಈ ಪರಿನ? ನೀ ಮನೆ ಕೆಲಸ ಮಾಡೋದು ಖರೇನಾ? ಅಯ್ಯೋ ಅಕ್ಕರರಿ, ಈಗ ಮುಂಚಿನಂಗೆ ಏನಾರ ನಾನು ತಯಾರಾಗಿ ಹೋದೆ ಅಂತ ಇಟ್ಕೊಳ್ರಿ, ಯಾರು ನನ್ನ ಮನೆ ಒಳಗೆ ಬಿಟ್ಕೊಳಂಗೇ ಇಲ್ಲ. ನಾನು ಎಲ್ಲ ಹೈಫೈ ಇರೋರ್ ಮನೆಗೆ ಕೆಲ್ಸಕ್ಕೆ ಹೋಗೋದ್ರಿ. ಹಿಂಗೆ ಸ್ವಚ್ಛ ಸೀರೆ ಉಟ್ಕೊಂಡು ಚಂದಾಗಿ ತಲೆ ಬಾಚ್ಕೊಂಡು ಹಿಂಗೆಲ್ಲ ರೆಡಿಯಾಗಿ ಬಂದ್ರಷ್ಟ ನನ್ನ ಮನೆ ಕೆಲಸ ಸೇರಿಸ್ಕೊಂತಾರ. ಮೊದ್ಲಕ್ಕೆ ನಂಗೆ ಇದ್ದೆ ಅಂದ್ರೆ ಯಾರು ನನ್ನನ್ನು ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ನಾ ಹಿಂಗೆ ಟಿಪ್ ಟಾಪ್ ಆಗಿ ರೆಡಿಯಾಗಿ ಹೋಗೋದಕ್ಕೆ ನನಗೆ ರೊಕ್ಕ ಜಾಸ್ತಿ ಕೊಡ್ತಾರ.
ಬಾರಿ ಬಿಡುವ. ನಾನು ನೋಡ್ದೆ ಈಗ ಅದೆಲ್ಲ ಇರ್ಲಿ, ಹಿಂಗ ಈ ನಮ್ನಿ ತಯಾರಾಗಿ ಹೋದ್ರೆ ನಿನಗೆ ಅಷ್ಟೊಂದು ರೊಕ್ಕ ಜಾಸ್ತಿ ಕೊಡ್ತಾರನ? ಅಯ್ಯೋ ರೀ ಅವರ ನಾನು ಕೆಲ್ಸಕ್ಕೆ ಹೋಗ್ತೇನಲ್ರಿ, ಆ ಮನ್ಯಾಗ ಅಡಿಗೆನೂ ಮಾಡ್ಬೇಕ್ರಿ, ಮನೆ ಕೆಲಸನೂ ಮಾಡ್ಬೇಕ್ರಿ, ಮತ್ತು ಹುಡುಗರ್ನು ನೋಡ್ಕೋಬೇಕ್ರಿ ನಾನು. ಹಂಗಾಗಿ ಮತ್ತೆ ನಾ ಇಷ್ಟು ಚಂದಾಗಿ ರೆಡಿಯಾಗಿ ಬರಬೇಕ. ಇಲ್ಲಾಂದ್ರೆ ಯಾರು ನನಗೆ ಸೇರ್ಸ್ಕೊಂತಿದ್ದಾರಿ? ನಾ ಮನೆ ಕೆಲ್ಸಕ್ಕೆ ಹೋಗೋ ಮನಿಗಳು ಎಂತೆಂತ ಬರ್ತಾವ, ನೀವು ನೋಡಿರ್ನ? ಒಂದ್ಸರಿ ನನ್ನ ಜೋಡಿ ಬರ್ರಿ, ಎಲ್ಲ ಮನೆ ತೋರಿಸ್ತೇನಂತ. ಹೋಲಿ ಬಿಡೋದಲ್ಲ. ಕಸ್ತೂರಿ, ನಿಂದು ಕೊಳ್ಳಾಗಿಂದು ನೆಕ್ಲೆಸ್ ಹಾಕೊಂಡಿಲ್ಲ, ಅದು ಬಂಗಾರದ್ದ? ಇಲ್ರಿಪ್ಪ, ಕಾಸಿದಿದ. ಅಯ್ಯೋ ನಾವಲ್ಯ ದಿಟ್ಟು ಬಂಗಾರ ತಲೆ ಮೇಲೆ ಹೊಡೆದಂಗೈತ್ ನೋಡ್ಲೆ. ಅದೆಲ್ಲ ಬಿಡ್ರಿ, ಈಗ ಏನ್ ಕೆಲಸ ಮಾಡ್ಬೇಕು ಹೇಳ್ರಿ ನೀವು. ನೋಡ್ ತಂಗಿ, ನಿನ್ನೆ ನಮ್ಮ ಮನೆಯವ್ರು ನಿಂಗೆಲ್ಲ ಕೆಲಸ ಹೇಳ್ಬಿಟ್ರ. ಕಸ ಪರಿಸಿ ಒಗ್ಯಾಣ ಬಾಂಡೆ ಎಲ್ಲ ಮಾಡ್ಬೇಕು. ಆಮೇಲೆ ವಾರಕ್ಕೊಮ್ಮೆ ಬಸ್ಲಾ ತಿಕ್ಬೇಕು. ಸ್ಟಾಪ್ ಅಕ್ಕರೆ, ಸ್ಟಾಪ್. ಯಾಕ? ನಾ ಎಲ್ಲ ಕೆಲಸ ಮಾಡ್ತೇನೆ, ಆದ್ರೆ ಬಾತ್ರೂಮ್ ತಿಕ್ಕ ಕೆಲಸ ಮಾತ್ರ ಮಾಡಂಗಿಲ್ರಿ. ಯಾಕ? ನಾನ ಬೇರೆ, ನನ್ನ ಸ್ಟೈಲ ಬೇರೆ ರೀ. ಇಷ್ಟೆಲ್ಲ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದು ಬಚ್ಲಾ ತಿಕ್ಕಿದ್ರ ನನ್ನ ಸೀರೆ ಏನಾಗಬೇಡ್ರಿ. ನಂದೊಂದು ಸೀರೆ ರೇಟ್ ಎಷ್ಟದ ಗೊತ್ತೇನ್ರಿ? ಮಿನಿಮಮ್ ನಾನು ಏನ ಇಲ್ಲ ಅಂದ್ರೂ 600 ಇಂದ 800 ರೂಪಾಯಿಗೆ ಒಂದು ಸೀರೆ ನಂದು ದಿನ ಉಡೋದು ಗೊತ್ತೇನ್ರಿ? ಏನು 800 ರೂಪಾಯಿ ಸೀರೆ ದಿನ ಉಡಕ್ ಹಾಕ್ತೀಯ ನೀನು? 800 ರೂಪಾಯಿ ಸೀರೆ ನಾ ಉಟ್ಕೊಂಡ್ ಬಂದು ಬಚ್ಲಾ ತಿಕ್ಲೇನ್ರಿ ಅಕ್ಕಾರ? ಏನ್ರಿಪ್ಪ ನೀವು ಏನಂತ ಮಾತಾಡ್ತೀರಿ? ಏನಂತಂದು 200 ರೂಪಾಯಿ ಸೀರೆ ಕೊಡ್ತೀನಿ ತಗೋ, ಅದನ್ನ ಉಟ್ಕೊಂಡು ತಿಕ್ ಹೋಗ. ಇಲ್ ಬಿಡ್ರಿ, ಆಗಂಗಿಲ್ಲ. ಹೋಲಿ ಬಿಡುವ. ಕಸ ಪರಿಸಿ ಒಗ್ಯಾಣ ಬಾಂಡೆನಾರ ಮಾಡ್ತೀಯಾ? ಹಾ, ಅದ್ರಾಗ ನಂದೊಂದಿಷ್ಟು ಕಂಡೀಷನ್ಸ್ ಅದಾವ ನೋಡ್ರಿ. ಏನು ಕಂಡೀಷನ್? ಮೊದಲನೇ ಕಂಡೀಷನ್ ರೀ, ಏನ್ಲಿ ಏನ ಹಲ್ಕಿರ್ಕೊಂತ ನಿಂತಿರ್ಲ, ಬಾಯ್ ಮುಚ್ಚ್ರಿ. ಏನ್ ಹೇಳೋ ಮರಯ್ಯ? ಏನಾಕಿ ಕಂಡೀಷನ್ ಅಲ್ಲ ತಳಲ್ಲ, ನಿನ್ನೆ ನಿಮ್ಮ ಮುಂದೆ ಏನಾರ ಹೇಳಿದ್ಲನ? ಇಲ್ಲ, ಏನು ಕಂಡೀಷನ್ ಹೇಳಿದ್ದಿಲ್ಲ ನಂಗೆ. ಅದಕ್ಕ ಉಳ್ಕೊಂಡ್ರಿ. ಈಗ ಹೇಳುವ, ಅದ ಎಂತದ್ ನಿಂದು ಕಂಡೀಷನ್? ಏನಂದ್ರ ನೀವು ಬಾಂಡೆ ತಿಕ್ಕಾಕ್ ಇಡ್ತಿರಲ್ಲ, ಅದನ್ನ ಇಷ್ಟು ಒಂದ್ಸರಿ ಮುಸ್ರಿ ತೆಗೆದು ಚಂದಾಗಿ ನೀರ್ನಾಗ ತೊಳೆದು ಬುಟ್ಟಿ ತುಂಬಿಸಿಡ್ಬೇಕು. ಏನು ನೀರ್ನಾಗ ತೊಳೆದು ಬುಟ್ಟಿ ತುಂಬಿಸಿಡ್ಬೇಕಾ? ಅದನ್ನ ಮುಂದೆ ಸೋಪ್ ಹಚ್ಚಿ ತಿಕ್ಬಿಟ್ರೆ ನಾವು ತೊಳ್ಕೊಂಡು ಒಳಗೆ ಡಬ್ಬ ಹಾಕೋಬೋದಲ್ಲ. ಇರ್ಲಿ ಬಿಡು, ಮುಂದಿಂದ ಹೇಳ. ಮತ್ತ ನಾ ಈ ಕಸ ಬರ್ಸಿ ಮಾಡೋ ಮುಂದ ಕಾಲಾಗ ಏನೇನಾರ ವಸ್ತು ಬಿದ್ದಿರ್ತಾವಲ್ಲ, ಅವು ಯಾವು ಇರೋಂಗಿಲ್ಲ. ಎಲ್ಲ ಮೊದ್ಲಕಿಗೆ ನಾ ಬರಕ್ಕಿಂತ ಮುಂಚೆನೆ ಎತ್ತಿಡ್ಬೇಕು. ಈ ಮ್ಯಾಟು ಪಾಟು ಇಂಥವನ್ನೆಲ್ಲ ನೀವ ಜಾಡಿಸಿ ಹೊರಗಿಟ್ಟಿರ್ಬೇಕು. ನಾ ಬಂದಕಿನ ಬರ ಕಸ ಹೊಡೆದು ನೆಲ ಒರೆಸ್ದಕಿನ ಕೆಲಸ ಮುಗಿಸ್ಕೊಂಡು ಹೋಗಕ್ಕಿ. ಇದನ್ನೆಲ್ಲ ನಾ ಮಾಡ್ಕೊಳಂಗಿದ್ರೆ ಕಸ ಪರ್ಸಿ ಎಷ್ಟೊತ್ತಾವ ನಮಗ? ಆತ್ ಮುಂದೆ. ಆಮೇಲೆ ಒಗ್ಯಾಣಕ್ಕೆ ಇಷ್ಟು ಮೊದ್ಲಕಿಗೆ ನೀವು ಸೋಪ್ ನೀರ್ನಾಗ ಎಲ್ಲಾನು ಸೋಪಿನ ಪುಡಿ ಹಾಕಿ ಚಂದಾಗಿ ನೆನೆಸಿಡ್ಬೇಕು. ಬಿಸಿನೀರ್ ಬೇಕಾದ್ರೆ ಬಿಸಿನೀರ್ ಹಾಕ್ರಿ, ತಣ್ಣೀರ್ ಬೇಕಾದ್ರೆ ತಣ್ಣೀರ್ ಹಾಕ್ರಿ. ನಾ ಒಗದ್ ಕೊಟ್ಟು ಹೋಗಕ್ಕಿ, ನೀವು ಅದನ್ನ ಹಿಂಡಿ ಹಾಕೊಂಡು ಒಣ ಹಾಕೋಬೇಕು. ಎಲ್ಲ ಈಕಿನ ಮತ್ತೇನಾರ ಕಂಡೀಷನ್ ಅದಾವ ನೀನು ಆದ್ವಾ ಇಲ್ಲಿಗ? ಸದ್ಯಕ್ಕೆ ಇಷ್ಟ ಅದು, ಮುಂದಿಂದ ಮತ್ತೆ ಹೇಳ್ತೇನಂತ. ಈಗ ಸದ್ಯಕ್ಕೆ ಇವ್ 4 ನೋಡ್ರಿ. ಹಂಗಾರೆ ರೊಕ್ಕ 1,000 ರೂಪಾಯಿ ಕೊಟ್ರೆ ನಡೀತತಾ? ಯಾಕ್ರಿ ಯಾಕಾರ ಗೌಡ್ರ, ನಿಮಗೆ ಏನಂದಿದ್ದೆ ನಿನ್ನೆ? 4,000 ರೂಪಾಯಿ ಕಮ್ಮಿ ಇಲ್ಲ ಅಂತ ಹೇಳಿದ್ನಿಲ್ಲ? ಯವ್ವ, ಒಂದಿಟ್ಟು 2,500 ರೂಪಾಯಿ ಹೊಂದಿಸ್ಕೊ ಅಂತ ಹೇಳಿ ಹೊಂದಿಸ್ ಬಂದಿದ್ನಲ್ಲ ನಿನಗ. ಹೌದೌದು, ಗೌಡ್ರು ಭಾಳ ಕೇಳ್ಕೊಂಡ್ರ ಅಂತೇಳಿ 2,500 ರೂಪಾಯಿ ಅಂದೇನಿ. ತೋರಿ 2,500 ರೂಪಾಯಿ ಕೊಡ್ಬೇಕು. ಮತ್ತೇನ್ವಾ, ಮುಂಜಾನೆ ಎಷ್ಟಕ್ಕೆ ಬರ್ತಿ? ನಾ 11:30 ಬರಕಿ ನೋಡ್ರಿ. ಬಂದು 12 ಗಂಟೆ ಒಳಗೆ ಕೆಲಸ ಮುಗಿಸ್ಕೊಂಡು ನಾನು ಮುಂದಿನ ಮನೆ ಕೆಲ್ಸಕ್ಕೆ ಹೋಗಕಿ. ಯಾಕಂದ್ರೆ ನನಗೆ ಮುಂಜಾನೆ 7 ಗಂಟೆಯಿಂದ ಕೆಲಸ ಚಾಲು ರೀ. ಈ ಖಾಲಿ ಇದ್ದಿದ್ದ ಹೊತ್ತ ನನಗೆ 11ರಿಂದ 11:30 ಇತ್ತು. ಅದು ಈಗ ಬುಕ್ ಆಗ್ಬಿಡ್ತು. ಅಷ್ಟ್ರ ಮೇಲೆ ನನಗೆ ಬೇರೆ ಕಡೆ ಎಲ್ಲೂ ಕೆಲಸ ಮಾಡಾಕ ಟೈಮ್ ಇಲ್ರಿ. ಇವತ್ತಂತೂ ನಾ ಕೆಲ್ಸಕ್ಕೆ ಬರಂಗಿಲ್ರಿ. ಯಾಕೋ ನೋಡ್ರಿ, ಅರ್ಧ ತಾಸು 11ರಿಂದ 11:30 ಟೈಮ್ ಇಲ್ಲೇ ಮುಗೀತು ನಂದು. ಇನ್ನು ನಾ ಮುಂದಿನ ಮನೆ ಕೆಲ್ಸಕ್ಕೆ ಹೋಗ್ಬೇಕ್ರಿ. ಆದ್ರೆ ಮಾತ್ರ ಇವತ್ತಿನ ಪಗಾರ ಮುರಿಯೋಂಗಿಲ್ರಿ. ಇವತ್ತಿಂದನ ನನ್ನ ಲೆಕ್ಕ ಚಾಲು. ಹಡಿಬಿಟ್ಟಿ ಯಾಕ್ರಿ ಅಕ್ಕಾರ ಹಂಗ್ಯಾಕ್ ಮಾತಾಡ್ತೀರಿ? ನಾನೇನ್ ಬಿಟ್ಟಿ ಸಿಕ್ಕೇನೆ ನಿಮ್ಗ? ನೋಡ್ವಾ, ನೀನ್ ಅನ್ಕೊಂಡು ಮುಂದೆ ನಿಲ್ಬೇಡ. ಈಗಿಂದೀಗ ಜಗ ಖಾಲಿ ಮಾಡಿದಿ ಚಲೋ ನೀನು. ಇಲ್ಲ ಅಂದ್ರೆ ಮುಂದಿನ ಪರಿಣಾಮ ನೆಟ್ಟಿಗಿರಲ್ಲ. ಹೋಗಿಲ್ಲಿಂದ. ಅಯ್ಯರಿ ಅವರ, ಯಾಕ್ರಿ ಹೆಂಗ್ ಮಾತಾಡ್ತೀರಿ? ಎಂತ ಚಲೋ ಕೆಲ್ಸಕ್ಕೆ ಬಂದೇನಿ, ಎಂತ ಸ್ವಚ್ಛ ಮಾಡ್ತೇನೆ. ನೀವ್ಯಾಕೆ ಹಿಂಗ್ ಮಾತಾಡಕತ್ತೀರಿ? ನೀನು ಸ್ವಚ್ಛ ಮಾಡ್ತಿದಿ? ಅಲ್ಲ, ಬಾಂಡೆ ತಿಕ್ಕು ಅಂದ್ರ ಮುಸ್ರಿ ಎಲ್ಲ ತೆಗೆದು ಮುಂಚೆನ ತೊಳೆದು ಬುಟ್ಟಿ ತುಂಬಕಂತಿದ್ದಿ. ಮುಂದ ಅದನ್ನ ಸೋಪ್ ಹಚ್ಚಿ ತಿಕ್ಕೊಂಡು ತೊಳ್ಕೊಳ್ಳೋದು ಎಷ್ಟೊತ್ತ? ಅಷ್ಟ್ ಮಾಡ್ದವ್ರೀಗ. ಮತ್ತ ಕೈಯಾಗ ಕಾಲಾಗ ಬಿದ್ದಿದ್ದು ಕಸ ಎಲ್ಲ ತೆಗೆದು ಇಡ್ಬೇಕಂತ, ಮ್ಯಾಟ್ ಎಲ್ಲ ಜಾಡ್ಸಿ ಮುಂದ ಮುಲಾಗಿ ಇಟ್ಟಿರ್ಬೇಕಂತ. ಈಕಿ ಬಂದಕಿನ ಕಸ ಪರಿಸಿ ಮಾಡಿ ಒಗ್ಯಾಣ ಬಾಂಡೆ ಮಾಡಿ ಹೋಗ್ಕಾಳಂತ. ಮತ್ತಿಕ್ಕಿ ಬರೋಷ್ಟೊಳಗ ಇಷ್ಟು ಒಗ್ಯಾಣ ಮಾಡೋ ಅರ್ಬಿ ಇಷ್ಟನ್ನು ಸೋಪ್ ನೀರನ್ನ ನೆನೆಸಿಡ್ಬೇಕಂತ. ಮತ್ತ ನಾವ ಎದ್ದು ಹಿಂಡಿ ಒಣ ಹಾಕೋಬೇಕಂತ. ಮತ್ತಿಕ್ಕಿಂದೇನೋ ಕಂಡೀಷನ್ ಕಂಡೀಷನ್. ಯವ್ವ ತಾಯಿ, ಅರ್ಧಕ್ಕರ್ಧ ಕೆಲಸ ನಾವ ಮಾಡ್ಕೊಡಕತ್ತೇವ್ ನಿನಗ. ಮತ್ತ ಅದ್ರ ಮೇಲೆ 2,500 ರೂಪಾಯಿ ಅಂತ 11ರಿಂದ 11:30 ಅಷ್ಟ ಬರ್ತಾಳ ಅಂತಿಕ್ಕಿ. ಅರ್ಧ ತಾಸಿಗೆ ನಿನಗ ತಿಂಗಳಿಗೆ 2,500 ರೂಪಾಯಿ ಕೊಡ್ಬೇಕು, ಎಲ್ಲ ಕೆಲಸ ನಾವು ಮಾಡಿ. ಮತ್ತ ಇವತ್ತಿಂದನ ಲೆಕ್ಕ ಹೇಳ್ಬೇಕಂತ, ಯಾವ್ದು ರೊಕ್ಕ ಮುರಿಬಾರ್ದಂತ. ಹೋಗುವ, ನೀ ಏನು ಮಾಡಬೇಕಾಗಿಲ್ಲ, ನಾನ ಮಾಡ್ಕೋತೇನಂತ. ಅಲ್ರಿ ಅವರ, ನೋಡ್ರಿ ಒಂದಿಟ್ಟು. ನೋಡೋದಿಲ್ಲ ಮಾಡೋದಿಲ್ಲ, ಹೋಗಿಲಿಂದ ಮೊದ್ಲು ಜಾಗ ಖಾಲಿ ಮಾಡಿ. ಅಲ್ರಿ ಅವರ, ಯಾಕಷ್ಟು ಬೇಸರ ಮಾಡ್ಕೊಂತೀರಿ? ಬೇಕಾದ್ರ ನಾನ ಒಂದಿಟ್ಟು ಹಿಂಡಿ ಕೊಟ್ಟು ಹೋಗ್ತೇನೆ ತಗೋರಿ, ನೀವು ಆರಕ್ಕೊಂತ್ರಿ. ನೋಡೋ ಕಸ್ತಿ, ನಂಗ್ ಬರಾಕತ್ತಿದ್ ಸಿಟ್ನ್ಯಾಗ ನಿನ್ ಏನಿಲ್ಲ ಹುಟ್ಲಿಲ್ಲ ಅನಿಸ್ಬಿಡ್ತಿದ್ದೆ. ಮೊದ್ಲು ನನ್ ಕಣ್ಣೆದ್ರಿಂದ ನೀ ಹೊರ ನಡಿ. ಮೊದ್ಲು ನಡಿ ನೀ ಹೊರಗ. ಅಲ್ರಿ ಅವರ, ಯಾಕ್ರಿ? ಹೊಕ್ಕಿಯ ಏನಾರ ತಗೊಂಡು ಹೇರ್ಲ ನಿನಗ? ಗೌಡ್ರ, ಏನ್ರಿಪ್ಪ ಇದು? ಹುಚ್ಚಮೂಳಿ,
ಹೋಗ ಸರಳ ಹೋಗ್ ನೀ ಹೊರಗೆ. ಇನ್ನೊಮ್ಮೆ ನಮ್ಮ ಮನೆ ಕಡೆ ಏನಾರ ಹಣಿಕ್ ಹಾಕಿದಿ ನಿನ್ನ ಚಪ್ಪಲ್ಲ ತಗೋತೇನೆ. ಅಯ್ಯ ಬಿಡ್ರಿ ಯಾಕಾರ ಬಿಡ್ರಿ, ನಿಮ್ದೊಂದ ಮನಿ ಏನ 108 ಮನಿ ಅದಾವ ನನಗೆ. ಹೋಗೋಗ್ ಏನ್ ಬಾ ಇದು ಕೈ ಸಿಕ್ಕಿದ್ದೊಂದು ಮನಿ, ಇದನ್ನು ಕಳ್ಕೊಂಡೆ ನಾನು ಒಳ್ಳೆ ಹಿಂಗೆ ರೆಡಿಯಾಗಿ ಬರಬಾರ್ದಾಗಿತ್ತು. ಸುಮ್ಮನೆ ಬಂದು ರೊಕ್ಕ ಕೊಟ್ಟಿದ್ದಷ್ಟು ಮಾಡ್ಕೊಟ್ಟು ಹೋಗಿದ್ರೆ ಚಲೋ ಇತ್ತು. ಏನೋ ಗೌಡ್ರು ನಿನ್ನೆ ನಮ್ಗೆ ಬೇಕಂತ ಹೇಳಿದ್ರು ಅಂತೇಳಿ ಏನೇನೋ ಸುಳ್ಳಪಲ್ಲ ಕಂಡೀಷನ್ ಅಂತಂದೇಳಿ ಹಾಕಿದೆ. ಹೋಗ್ಲಿ ಬಿಡು, ಮತ್ತೆಲ್ಲರ ಮನೆ ಕೆಲಸ ಹುಡುಕಿದ್ರಾತು. ರೀ ಇನ್ನ ನೀವು ನನ್ನ ಮೇಲೆ ಯಾಕೆ ಸಿಟ್ಟಾಕಿ? ನನಗೆ ಬರಾಕತ್ತಿದ್ ಸಿಟ್ನಾಗ ನಿಮ್ ತಲೆ ಮೇಲೆ ಏನಾರು ತಗೊಂಡ್ ಕುಕ್ಲೇನ ಅನ್ನೋ ಸಿಟ್ಟು ಬರಾತತಿ. ಶರವಾ ದೊಡವ ನೋಡು ನಿನ್ ಸೊಸಿ ಅವತಾರ. ಯಾಕ ಶರವ ಏನಾತ? ಯಾಕಷ್ಟು ಬಾಯ್ ಮಾಡತ್ತಿದ್ದಿ? ಬಾಯಿ ಕೆಳೆ ಬಂದ ನೋಡ ಈಗ. ನಾ ಹೇಳಿದ್ ನೀವು ಕೇಳಿದ್ರಿ ನೀವು ಹಂಗ ಮಾಡ್ತೀರಿ ಅತ್ತಿ. ಹೌದಾ ಯಾಕವಾ ಅಂತದೇನಾತ? ಅಯ್ಯ ಆಕಿ ನಿನ್ನೆ ಒಂದ್ ಕೆಲಸಕ್ಕೆ ಬೇಕನ್ನಕತ್ತಿಲ್ಲ. ಹೊರಗೆ ಹೋದಾಗ ಆಕಿ ಹಳೆ ಮನಿ ಕಡೆ ಇದ್ಲಲ್ಲ, ಅದ ಯಾವ್ದ ಕಸ್ತೂರಿ ಅಂತೇಳಿ ಆಕಿ ಕೆಲ್ಸಕ್ಕೆ ಬರಾಕ್ ಹೇಳ್ದೆ. ಆಕಿ ಬಂದ್ಲು, ಏನೋ ಒಂದಿಟ್ಟು ಜಾಸ್ತಿ ರೊಕ್ಕ ಕೇಳಿಲ್ಲ ಅಂತೇಳಿ ಬಾಯಿ ಸಿಕ್ಕಂಗ್ ಬೈತ್ ಕಳ್ಸಿದ್ಲು ನೋಡ್ ದೊಡವ. ಹೌದಾ ಯಾಕ ಶರವ ಅಷ್ಟಕ್ಕೆ ಯಾಕಷ್ಟು ಸಿಟ್ಟು ಮಾಡ್ದಿ? ರೀ ನೀವು ಈ ಕಡೆ ಬರ್ರಿ ಇಲ್ಲೇ. ಅಕ್ಕಿರಿ ನನಗ ಕಂಡೀಷನ್ ಅಂತಾಳ್ರಿ. ಮತ್ತ ಮ್ಯಾಲ ರೊಕ್ಕ ಜಾಸ್ತಿ ಕೊಡ್ಬೇಕಂತ, ಇವತ್ತಿಂದನ ರೊಕ್ಕ ಕೊಡ್ಬೇಕಂತ ಆಕಿಗ. ನಾಳೆಯಿಂದ ಕೆಲ್ಸಕ್ಕೆ ಬರ್ತಾಳಂತ. ಇಷ್ಟೆಲ್ಲ ಕಂಡೀಷನ್ ಹಾಕಿದ್ವಿ ನೋಡ್ರಿ. ಮತ್ತ ನಾಕಿನ್ನ ಸುಮ್ಮನೆ ಬಿಟ್ಟು ಕಳ್ಸಿದ್ದ ಹೆಚ್ಚಾತ. ಇನ್ನೇನ್ ಮಾಡ್ಬೇಕಿತ್ ಹೇಳ್ರಿ. ಯವ್ವ ಗಟ್ಟುಳ ಹೆಣ್ಮಗಳದಾಳ್ ಬಿಡು ಅಕ್ಕಿನು. ಹೋಗ ಇರ್ಲಿ ತಗೋ, ಯಾರನ್ನಾರ ನೋಡ್ಕೊಂತಿರೋನಂತ. ನಾನು ಅಲ್ಲೇ ನಮ್ಮ ಇಕ್ಕಿಗೆ ಹೇಳಿರ್ತೇನೆ ಸರೋಜಾಗ. ಆಕಿ ನಮ್ಮ ಸರೋಜಂದ ಊರು ಈ ಕಡೆನಲ್ಲ, ಬಾಜು ಊರ. ಯಾರ ಗೊತ್ತಿದ್ದೇ ಇರ್ತಾರ ತಗೋ, ಯಾರು ಕಳಿಸ್ತಾಳ. ಅಷ್ಟ್ ಮಾಡ್ರಿ ಅತ್ತಿ, ಇವ್ರು ನಂಬ್ಕೊಂಡ್ ಕುಂತ್ರಿ ಇಂಥವ ಕತಿ ನೋಡು. ರೀ ಏನೋ ಮತ್ತ ನಿನ್ನೆ ನೀವು ಕೆಲ್ಸಕ್ಕೆ ಹೇಳಕತ್ತಿದ್ರಲ್ಲ, ಹಿಂಗ ರೆಡಿ ಆಗಿದ್ಲಾ? ಅಂದಂಗ ಇಲ್ಲಿ ನೋಡ್ಲೆ ಶಾರಿ, ಆಕಿ ಬ್ಯಾರೇನ ಇದ್ಲು ಒಂದ್ ನಮ್ನಿ. ಇವತ್ತು ಒಳ್ಳೆ ಟಿಪ್ ಟಾಪ್ ಆಗಿ ಬಂದಾಳ ನೋಡು. ಓ ಏನ ಕೆಚ್ ಹಾಕಿ ಬಂದಾಳ ತೋರಕಿ. ಹಂಗಂತಿ? ಇರ್ಲಿ ಬಿಡ್ರಿ. ನೀವು ಇನ್ಮೇಲೆ ಯಾರನ್ನೂ ಕೆಲ್ಸಕ್ಕೆ ಕರೆಯಕ್ ಹೋಗ್ಬೇಡ್ರಿ, ನಾವ ನೋಡ್ತೇವಂತ. ಯಪ್ಪ ಇಷ್ಟಾದ್ಮೇಲೆ ನಾನು ನಿನ್ ಯಾವಕ್ಕಿನ್ನು ಕೆಲಸ ಕೇಳಕ್ಕ ಹೋಗಂಗಿಲ್ಲ. ನೀನ್ ಏನಾರ ಮಾಡ್ಕೋ, ಬೇಕಂದ್ರ ಇಟ್ಕೋ, ಬ್ಯಾಡ ಅಂದ್ರ ಬಿಡ್, ನೀನ ಮಾಡ್ಕೊಂಡು ಹೋಗ್. ಇನ್ಮೇಲೆ ಈ ಆಡ್ದಾಗ ನಾ ಇಲ್ಲ. ಯಪ್ಪ ಅತ್ತೆರ ಇಂಥವ್ರು ಇರ್ತಾರನಂತ ನೋಡಿ ಗಾಬಾದೆ ನೋಡ್ರಿ ನಾನು. ಹೋಲಿ ಬಿಡುವ, ಈಗ ಸೀತಾಗ ಫೋನ್ ಮಾಡಿ ಬರ್ತೇವಂತ ಹೇಳ್ಬಿಡು. ಭಾಳ ತಡ ಮಾಡಕ್ ಹೋಗ್ಬೇಡ, ಆದಷ್ಟು ಜಲ್ದಿ ಅವ್ರ ಮನೆಗೆ ಹೋಗಿ ಔಷಧ ಕೊಡ್ಸೋಣಂತ. ಅಷ್ಟ ಮಾಡ್ತೇನೆ ನಡ್ರಿ, ಚಾ ಕುಡ್ದು ಫೋನ್ ಹಚ್ಚ ಬಿಡ್ತೇನೆ ನಡ್ರಿ. ಸ್ನೇಹಿತರೆ, ಇವತ್ತಿನ ಈ ಎಪಿಸೋಡ್ ಇಲ್ಲಿಗೆ ಮುಗೀತ್ರಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಾತ್ತೀರಿ, ಹಂಗ ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡಾತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ, ಆಯ್ತ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗ್ತೇನಂತ. ಅಲ್ಲಿವರೆಗೂ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿರಿ, ನಿಮ್ ದಿನ ಶುಭವಾಗಿರ್ಲಿರಿ. ಹಂಗ ಈ ಸ್ಟೋರಿ ಹೆಂಗ ಅನಿಸ್ತು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡ್ರಿ. ಆದಷ್ಟು ಶೇರ್ ಮಾಡ್ರಿ, ಲೈಕ್ ಕೊಡ್ರಿ. ಲೈಕ್ ಮಾಡಿದ್ರಿ ಆಯ್ತ್ರಿ. ಹಂಗಾರ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗ್ತೇನಂತ್ರಿ.